ಚಾಯ್ತಿ ಕೇಂದ್ರ ಸರ್ಕಾರ ಮನ್ರೇಗಾ ಕಾಯ್ದೆಯ ಬದಲು ವಿಬಿಜಿ ರಾಮ್ಜಿ ಮಸೂದೆಯನ್ನು ಮಂಡಿಸಿ ಅದಕ್ಕೆ ಅಂಗೀಕಾರ ಪಡೆದು ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ಕಾಯ್ದೆಯಾಗಿ ರೂಪಿಸಿ ಹತ್ರ ಒಂದು ತಿಂಗಳಾದ ಮೇಲೆ ಇವತ್ತು ಕಾಂಗ್ರೆಸ್ ನಾಯಕರು ತಲೆಗೆ ಮುಂಡಾಸ್ ಕಟ್ಟಿಕೊಂಡು ಹೋರಾಟ ನಡೆಸಿದ್ದಾರೆ. ಹೈಕಮಾಂಡ್ ಹೇಳಿದ್ದನ್ನಷ್ಟೇ ಮಾಡುವ ವಿಧೇಯ ವಿದ್ಯಾರ್ಥಿಗಳಂತೆ ಇವತ್ತು ವಿಬಿಜಿ ರಾಮ್ಜಿ ವಿರುದ್ಧ ದೊಡ್ಡ ಹೋರಾಟವನ್ನು ಸಂಘಟಿಸಿ ಅಬ್ಬರದ ಮಾತಾಡಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲನೇ ಸುದ್ದಿ, ಮುಂಡಾಸು ಪ್ರತಿಭಟನೆ. ಎಲ್ಲರ ತಲೆಗಳಲ್ಲೂ ಕೂಡ ಮುಂಡಾಸನ್ನು ಕಟ್ಕೊಂಡಿದ್ದಾರೆ. ಇವತ್ತು ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಬಹುತೇಕರು ತಲೆಗೆ ಮುಂಡಾಸು ಕಟ್ಟಿಕೊಂಡು ಹೋರಾಟಕ್ಕಿಳಿದಿದ್ರು. ಇದೆಲ್ಲ ಮನ್ರೇಗಾ ಕಾಯ್ದೆಯ ಬದಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧ. ಕೇಂದ್ರ ಸರ್ಕಾರ ಹೊಸ ಕಾಯ್ದೆ ತಂದು ಆಲ್ಮೋಸ್ಟ್ ಒಂದು ತಿಂಗಳಾಯಿತು. ಇದಾದ ಮೇಲೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಯಾವುದೇ ಕಾರಣಕ್ಕೂ ವಿಬಿಜಿ ರಾಮ್ಜಿ ಆಗಬಾರ್ದು, ಮನ್ರೇಗಾ ವಾಪಸ್ ಬರಲೇಬೇಕು, ಮನ್ರೇಗಾವನ್ನು ಉಳಿಸಿ, ಹೀಗೆ ಘೋಷಣೆಗಳನ್ನು ಕೂಗ್ತಿದ್ದಾರೆ ಒಂದು ತಿಂಗಳಾದ್ಮೇಲೆ. ಈ ಹೋರಾಟವನ್ನು ಗಾಂಧಿ ತತ್ವಗಳ ವಿರುದ್ಧದ ಮತ್ತು ಸಂವಿಧಾನದ ಆಶಯದ ವಿರುದ್ಧದ ನಡೆಯನ್ನು ವಿರೋಧಿಸಿ ನಡೀತಾ ಇರುವಂತಹ ಹೋರಾಟ ಅಂತ ಹೇಳಿ ಕಾಂಗ್ರೆಸ್ ಕರೀತಾ ಇದೆ. ವಿಬಿಜಿ ರಾಮ್ಜಿಯಿಂದ ಏನೆಲ್ಲ ತೊಂದರೆ ಆಗುತ್ತೆ, ಮನ್ರೇಗಾ ಯಾಕೆ ಬೇಕು, ಈ ಎಲ್ಲ ವಿಷಯಗಳನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ಸಹಜವಾಗಿಯೇ ಕಾಂಗ್ರೆಸ್ನವರು ಹೋರಾಟಕ್ಕೆ ಇಳಿದಾಗ ಬಿಜೆಪಿಯವರು ಸುಮ್ಮನಿರೋದಕ್ಕಾಗೋದಿಲ್ಲ. ಯಾಕಂದರೆ ಒಂದು ಕಡೆಯಲ್ಲಿ ಸದನ ಬೇರೆ ನಡೀತಾ ಇದೆ. ಯಾಕೆ ಅವರು ಕೂಡ ಒಂದು ಪ್ರತಿಭಟನೆ ನಡೆಸಿದ್ದಾರೆ. ಅವರು ಒಂದು ಪ್ರತಿಭಟನೆ ನಡೆಸಿ ಪ್ಲಕಾರ್ಡ್ಗಳನ್ನು ಕೈಗಳಲ್ಲಿ ಹಿಡಿದು ಕೊರಳಿಗೆ ಕೇಸರಿ ಶಾಲ್ಗಳನ್ನು ಧರಿಸಿ ಆ ಮೂಲಕವಾಗಿ ಹೋರಾಟವನ್ನು ರೂಪಿಸಿದ್ದಾರೆ. ಎರಡೂ ಪಕ್ಷಗಳವರ ಹೋರಾಟ ಹೇಗಿತ್ತು, ಅದರಲ್ಲೂ ವಿಶೇಷವಾಗಿ ಮುಂಡಾಸು ಪ್ರತಿಭಟನೆಯಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನೋದನ್ನು ಕೂಡ ಒಂದು ವಿವರವಾದಂಥ ವರದಿ ಮೂಲಕ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಚಪ್ಪಲಿ ರಾಜೀವ ಜೈಲಿಗೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನುವಂತಹ ಗಾದೆ ಮಾತಿರೋದು ಸುಮ್ಮನಲ್ಲ. ಎಲುಬಿಲ್ಲದ ನಾಲ್ಗೆಯನ್ನು ಬೇಕಾಬಿಟ್ಟಿ ಹರಿಬಿಟ್ಟಂತಹ ರಾಜೀವ್ ಗೌಡ ಎಂಬ ಕಾಂಗ್ರೆಸ್ ಪುಡಾರಿ ಇಂದು ಜೈಲು ಸೇರಿದ್ದಾನೆ. ಪೌರಾಯುಕ್ತೆಗೆ ಚಪ್ಪಲಿಯಲ್ಲಿ ಹೊಡಿಸ್ತೀನಿ, ಬೆಂಕಿ ಹಚ್ಚಿಸ್ತೀನಿ ಅಂತೇಳೆಲ್ಲ ಪ್ರತಾಪ ಮೆರೆದಿದ್ನಲ್ಲ ರಾಜೀವ, ನಂತರ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದ. ಕೋರ್ಟ್ಗಳಲ್ಲಿ ನಿರೀಕ್ಷಣಾ ಜಾಮೀನು, ಎಫ್ಐಆರ್ ರದ್ದು ಕೋರಿದಂಥ ಅರ್ಜಿಗಳು ವಜಾ ಆದ ಮೇಲೆ ಕಳೆದ 10 ದಿನಗಳಿಂದ ಹುಡುಕ್ತಾ ಇದ್ದಂತಹ ಪೊಲೀಸರ ಕೈಗೆ ಕಡೆಗೂ ರಾಜೀವ ಸಿಕ್ಕಿಬಿದ್ದಿದ್ದಾನೆ. ಅಷ್ಟರ ಮಟ್ಟಿಗೆ ನಮ್ಮ ಪೊಲೀಸರು ಪಾಪ ಹುಡುಕಿ ಸುಸ್ತಾಗಿದ್ರು. ಕೊನೆಗೆ ಆತನನ್ನು ಹಿಡಿದಿದ್ದಾರೆ. ಆತನನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಕೋರ್ಟ್ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. 14 ದಿವಸಗಳ ನ್ಯಾಯಾಂಗ ಬಂಧನಕ್ಕೆ ಇವತ್ತು ಕೋರ್ಟ್ ಮೊದಲ ಹಂತದಲ್ಲಿ ಒಪ್ಪಿಸಿದೆ. ಆದರೆ ನಾಳೆ ಆತನ ಅರ್ಜಿಗಳ ವಿಚಾರಣೆ ಇದೆ, ರೆಗ್ಯುಲರ್ ಬೇಲ್ನ ಅರ್ಜಿ ವಿಚಾರಣೆಯೂ ಕೂಡ ಇದೆ. ಅದನ್ನು ಕೂಡ ವಿವರಿಸ್ತೀನಿ ನಿಮಗೆ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಯಾವುದೆಲ್ಲ ವಿಚಾರಗಳು ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೀಗಿತ್ತು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಮುಂಡಾಸು ಪ್ರತಿಭಟನೆ, ತಲೆಗೆ ಮುಂಡಾಸು ಕಟ್ಕೊಂಡಿದ್ರು. ಉಪಮುಖ್ಯಮಂತ್ರಿಯವರು ತಲೆಗೆ ಮುಂಡಾಸು ಕಟ್ಟೋದಕ್ಕೆ ಮುಖ್ಯಮಂತ್ರಿಗಳೇ ನೆರವಾಗ್ತಾ ಇದ್ರು. ಮುಖ್ಯಮಂತ್ರಿಗಳು ಮೈಸೂರು ಭಾಗದಲ್ಲಿ ಕಟ್ಕೊಳ್ಳುವಂತಹ ಮುಂಡಾಸಿನ ಶೈಲಿಯಲ್ಲಿನೇ ತಮ್ಮ ತಲೆಗೆ ಮುಂಡಾಸು ಕಟ್ಟಿಕೊಂಡು ನಂತರ DCMವರೆಗೂ ಕೂಡ ಕಟ್ಟಿ ಆ ಮೂಲಕ ಹೋರಾಟವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಸಿದ್ದಾರೆ. ಇವತ್ತು ಕಾಂಗ್ರೆಸ್ನವರು ತಡವಾಗಿ ನಡೆಸಿದ್ದಾರೆ ಅನ್ನೋದನ್ನು ಬಿಟ್ಟರೆ ಹೋರಾಟವನ್ನು ದೊಡ್ಡದಾಗಿ ನಡೆಸಿದ್ದಾರೆ. ಮನ್ರೇಗಾ ವಿರುದ್ಧ, ಮನ್ರೇಗಾ ಯಾವುದೇ ಕಾರಣಕ್ಕಾಗಿಯೂ ಕೂಡ ಮನ್ರೇಗಾದ ಪರವಾಗಿ ಮನ್ರೇಗಾ ಜಾರಿ ಆಗಬೇಕು, ಅದು ಮತ್ತೆ ಬರಲೇಬೇಕು ಅಂತ ಹೇಳಿ ವಿಬಿಜಿ ರಾಮ್ಜಿ ವಿರುದ್ಧ ಹೋರಾಟವನ್ನು ಸಂಘಟಿಸಿದ್ದಾರೆ. ಯಾವ ಸ್ವರೂಪದಲ್ಲಿ ಹೋರಾಟ ಇತ್ತು, ಬಿಜೆಪಿಯ ಕೌಂಟರ್ ಹೇಗಿತ್ತು, ಹೊರತು ಮನ್ರೇಗಾ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನ ರದ್ದು ಮಾಡಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ತಂದಿದ್ದಾರೆ. ಇದು ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ? RSS. ನಾಚಿಕೆ ಆಗಬೇಕು. ಒಂದು ಸರ್ಕಾರ ನಡೆಸೋರು ಈ ಥರ ಎಲ್ಲ ಪ್ರತಿಭಟನೆಯನ್ನ ಮಾಡಿದ್ರೆ ಜನಕ್ಕೆ ಏನು ಕಾನ್ಫಿಡೆನ್ಸ್ ಮಾಡ್ತದೆ? ನಮಗೆ ನಿಮ್ಮ ಕಾಯ್ದೆ ಬೇಡ, ನಮ್ಮನ್ನ ಬೇಕಾದ್ರೆ ಪೊಲೀಸವರು ಮಂತ್ರಿಗಳ ಸಮೇತ ಬೇಕಾದ್ರೆ ಬಂಧಿಸ್ಲಿ, ನಾವು ಕೇರ್ ಮಾಡುವುದಿಲ್ಲ. ಕೆಲವೊಂದು ಕಡೆ ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಾಕೊಳ್ಳುವಂಥ ಪ್ರಯತ್ನ. ತಲೆಗೆ ಮುಂಡಾಸು ಸುತ್ತಿ ಕುಳಿತಿದ್ದ ಸಿಎಂ, ಪಕ್ಕದಲ್ಲೇ ಇದ್ದ DCM ತಲೆಗೂ ಮುಂಡಾಸು ಸುತ್ತಲು ನೆರವು.
ಹಾಗೆ ನೋಡಿದ್ರೆ ವೇದಿಕೆ ಮೇಲಿದ್ದ ಕೈನಾಯಕರು ಕೂಡ ಮಾಮೂಲಿ ಟವೆಲ್ಗಳನ್ನ ಕೊರಳಿನ ಸುತ್ತ ಹಾಕೊಂಡು ತಲೆ ಮೇಲೆ ಕಟ್ಟಿಕೊಂಡು ಕುಳಿತಿದ್ರು. ಇದೆಲ್ಲ ಮನ್ರೇಗಾಗಾಗಿ, ಮನ್ರೇಗಾ ಉಳಿಸಬೇಕು ಎಂಬ ಹೋರಾಟಕ್ಕಾಗಿ. ಕೇಂದ್ರ ಸರ್ಕಾರ ಮನ್ರೇಗಾ ಬದಲು ವಿಬಿ ಜೀರಾಮ್ಜಿ ಕಾಯ್ದೆಯನ್ನ ಜಾರಿಗೊಳಿಸಲು ಮುಂದಾಗಿದೆ. ಈ ಮೂಲಕ ಗ್ರಾಮೀಣ ಭಾಗದ ಉದ್ಯೋಗ ಖಾತ್ರಿ ಯೋಜನೆಯ ಸ್ವರೂಪ ಮತ್ತು ಹೆಸರನ್ನ ಬದಲಿಸಿದೆ. ಆದರೆ ಇದರಿಂದ ಕೆರಳಿರುವ ಕಾಂಗ್ರೆಸ್ ನಾಯಕರು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಶುರು ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ, ಡಿಸಿಎಂ ಸೇರಿ ಕಾಂಗ್ರೆಸ್ ನಾಯಕರು ಹೋರಾಟಕ್ಕಿಳಿದಿದ್ರು. ಕೂಲಿ ಕಾರ್ಮಿಕರನ್ನ ಪ್ರತಿಬಿಂಬಿಸುವ ಟವೆಲ್ ತೊಟ್ಟು ಕೈ ನಾಯಕರು ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮುಂಡಾಸು ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಡಿಕೆ ಶಿವಕುಮಾರ್ಗೆ ತಾವೇ ಮುಂಡಾಸು ಕಟ್ಟಿಕೊಳ್ಳಲು ನೆರವಾದ್ರು ಸಿಎಂ ಸಿದ್ದರಾಮಯ್ಯ. ತಲೆಗೆ ಮುಂಡಾಸು ಕಟ್ಟಿಕೊಂಡು ಕೈಗಳಿಗೆ ಕಪ್ಪು ಪಟ್ಟಿ ಬಿಗಿದು ಕೈಗಳಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮನ್ರೇಗಾ ಕಾಯ್ದೆಯನ್ನ ಸಮರ್ಥಿಸಿಕೊಳ್ಳುತ್ತಲೇ ವಿಬಿ ಜೀರಾಮ್ಜಿ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು. ನಿರುದ್ಯೋಗದಿಂದ ಆಗುತ್ತಿದ್ದ ಆತ್ಮಹತ್ಯೆಗಳ ತಡೆಗಾಗಿ ನರೇಗಾ ಕಾಯ್ದೆ ರೂಪಿಸಲಾಗಿತ್ತು ಎನ್ನುವುದು ಕಾಂಗ್ರೆಸ್ ಮುಂದಿಡುತ್ತಿರುವ ವಾದ. ಇದು ನಮ್ಮ ದೇಶದಲ್ಲಿ ಕಳೆದ 20 ವರ್ಷಗಳ ಕಾಲ ಗ್ರಾಮೀಣ ಕೃಷಿ ಕಾರ್ಮಿಕರಿಗೆ ಉದ್ಯೋಗದ ಹಕ್ಕು ನೀಡಿತ್ತು. ಆದರೆ ವಿಬಿ ಜೀರಾಮ್ಜಿ ಜಾರಿ ಮಾಡಿ ಗ್ರಾಮೀಣ ಬದುಕಿಗೆ ಕೊಳ್ಳಿ ಇಡಲಾಗಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಹೊಸ ಕಾಯ್ದೆಯಿಂದಾಗಿ ಮಹಾತ್ಮ ಗಾಂಧಿ ವಿಚಾರಧಾರೆ ಹಾಗೂ ದೇಶದ ಸಂವಿಧಾನದ ಅಸ್ತಿತ್ವಕ್ಕೆ ಧಕ್ಕೆಯಾಗಿದೆ. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಅನುದಾನವನ್ನೇ ಕೊಡದೆ ಅನ್ಯಾಯ ಮಾಡುತ್ತಿದ್ದು, ಕೂಲಿಕಾರರಿಗೆ 40% ಹಣ ಎಲ್ಲಿಂದ ತರೋದು ಎನ್ನುವುದು ಕಾಂಗ್ರೆಸ್ ಮುಂದಿಡುತ್ತಿರುವ ಪ್ರಶ್ನೆ. ಗ್ರಾಮೀಣ ಭಾಗದ ಜನರಿಗೆ ಯಾವಾಗ, ಎಲ್ಲಿ, ಏನೆಲ್ಲ ಉದ್ಯೋಗ ಅನ್ನೋದನ್ನ ಪಂಚಾಯಿತಿಗಳು ನಿರ್ಧಾರ ಮಾಡಬೇಕೇ ಹೊರತು ದೆಹಲಿಯಲ್ಲಿ ತೀರ್ಮಾನಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಕೈ ನಾಯಕರು ಬಡವರು ಹಾಗೂ ಗ್ರಾಮ ಪಂಚಾಯಿತಿಗಳ ಹಕ್ಕನ್ನ ಕಸಿದುಕೊಳ್ಳುವ ದಾಳಿಯಾಗ್ತಿದ್ದು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನೇ ಕೊಲ್ಲುವ ಅತಿದೊಡ್ಡ ಸಂಚು ಎಂದು ದೂರಿದ್ದಾರೆ. ಹೊಸ ಕಾಯ್ದೆಯಾಗಿರುವ ವಿಬಿ ಜೀರಾಮ್ಜಿ ಗುತ್ತಿಗೆದಾರರು ಕಾರ್ಪೊರೇಟ್ ವ್ಯವಸ್ಥೆಗೆ ಲಾಭ ಮಾಡಿಕೊಡುವ ಹುನ್ನಾರದ ಭಾಗ ಎಂದಿರುವ ಕೈನಾಯಕರು ಆರ್ಎಸ್ಎಸ್ ಮಾರ್ಗದರ್ಶನದಂತೆ ಬಿಜೆಪಿಯಿಂದ ಕಾನೂನು ಜಾರಿಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ವಿಬಿ ಜೀರಾಮ್ಜಿ ರದ್ದು ಮಾಡಿ ಮನ್ರೇಗಾ ಮರುಸ್ಥಾಪನೆ ಮಾಡುವವರೆಗೂ ಹೋರಾಟ ನಡೆಸೋದಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಇದನ್ನ ಇವತ್ತು ಆರ್ಎಸ್ಎಸ್ನವರು ಮಾರ್ಗದರ್ಶನ ಮಾಡ್ತಾರೆ. ಯಾಕೆಂತಂದ್ರೆ ಬಡವರಿಗೆ ಹಣಕಾಸು ಸಿಕ್ಕಬಾರದು, ಅವ್ರು ಯಾವಾಗಲೂ ಕೂಡ ಸೇವಕರಾಗೇ ಇರ್ಬೇಕು. ಇದರ ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ? ಆರ್ಎಸ್ಎಸ್. ಗ್ರಾಮ ಸ್ವರಾಜ್ಯವನ್ನು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವ್ರನ್ನ ಒಮ್ಮೆ ಕೊಂದು ಹಾಕಿದ್ರು, ಗೋಡ್ಸೆ ಕೊಂದು ಹಾಕಿದ್ರು. ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಹತ್ಯೆಯನ್ನ ಮಾಡಿದೆ. ನಾವು ಇವತ್ತು ವಿಧಾನಸಭೆ ಕರೆದಿದ್ದೀವಿ, ವಿಶೇಷ ಅಧಿವೇಶನವನ್ನು ಕರೆದಿದ್ದೀವಿ. ಕಾರಣ ಯಾಕಂದ್ರೆ ಇದನ್ನೇ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಇದನ್ನ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಚರ್ಚೆ ಮಾಡಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ. ಆದರೂ ನಾವು ಚರ್ಚೆಯನ್ನ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೆಸಲ್ಯೂಷನ್ ಅನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ರಾಷ್ಟ್ರದ ಜನತೆ, ಅದರಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಒಂದು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಮುಗಿಸ್ತಾರೆ. ಏನು ನಮ್ಮ ಪೂರ್ವಜರು ಸ್ವತಂತ್ರ ಹೋರಾಟದಲ್ಲಿ ಲಕ್ಷಾಂತರ ಜನ ಪ್ರಾಣಾರ್ಪಣೆ ಮಾಡಿ ರಾಷ್ಟ್ರಕ್ಕೆ ಸ್ವತಂತ್ರವನ್ನ, ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅದನ್ನು ಮುಗಿಸ್ಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ. ಮೊದಲಿನಲ್ಲಿ ಕಾಂಟ್ರಾಕ್ಟರ್ಗಳ ಒಂದು ಪಾತ್ರ ಇರಲಿಲ್ಲ, ಈಗ ಕಾಂಟ್ರಾಕ್ಟರ್ಗಳನ್ನು ಸೇರಿಸಿದ್ದಾರೆ. ನಾಳೆ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಎಲ್ಲಾದರೂ ಒಂದು ನ್ಯಾಷನಲ್ ಹೈವೇ ಮಾಡ್ತಿದ್ರೆ ನಮ್ಮ ಹಳ್ಳಿ ಜನ ಹೋಗಿ ಒಂದು ನ್ಯಾಷನಲ್ ಹೈವೇ ಕೆಲಸ ಮಾಡಬೇಕು ಅಂದ್ರೆ ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡಬೇಕು. ಏನು ಇವತ್ತು ಕರ್ನಾಟಕದಲ್ಲಿ 71 ಲಕ್ಷ ಕುಟುಂಬಗಳು ಉದ್ಯೋಗ ಭರವಸೆ ಯೋಜನೆಯಲ್ಲಿ ಬದುಕ್ತಾ ಇದ್ದಾವೆ. ಅದರಲ್ಲಿ SC, ST, ಬ್ಯಾಕ್ವರ್ಡ್ ಮೈನಾರಿಟಿ, ವಿಮೆನ್ ಈ ಒಂದು ಹಕ್ಕುಗಳನ್ನು ಧಿಕ್ಕರಿಸಿ ಮತ್ತೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಭರವಸೆ ಯೋಜನೆಯನ್ನು ಮತ್ತೆ ವಾಪಸ್ ತರಲಿಕ್ಕೆ ಹೋರಾಟಗಳ ಮುಖಾಂತರ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದ್ದು
ಫ್ರೀಡಂ ಪಾರ್ಕ್ ಪ್ರತಿಭಟನೆ ಬಳಿಕ ಲೋಕಭವನಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಹೊರಟರು. ಆ ವೇಳೆ ಕೆಲ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಸಿಎಂ, ಡಿಸಿಎಂ ಸೇರಿದಂತೆ ಹಲವು ನಾಯಕರು ಬಸ್ ಹತ್ತಿ ಲೋಕಭವನದತ್ತ ಹೊರಟರು. ಲೋಕಭವನದ ಮುಂದೆ ಹಾಕಿದ್ದ ಬ್ಯಾರಿಕೇಡ್ ಹತ್ತಲು ಕೆಲವರು ಯತ್ನಿಸಿದ್ರು. ಪ್ರತಿಭಟನಾಕಾರರನ್ನ ತಡೆದ ಪೊಲೀಸರು ಸಿಎಂ, ಡಿಸಿಎಂ ಸೇರಿ 26 ಮಂದಿಗೆ ಮಾತ್ರ ರಾಜ್ಯಪಾಲರ ಭೇಟಿಗೆ ಅವಕಾಶ ನೀಡಿದ್ರು. ನಂತರ ರಾಜ್ಯಪಾಲರನ್ನ ಭೇಟಿಯಾದ ಸಿಎಂ, ಡಿಸಿಎಂ ನೇತೃತ್ವದ ನಿಯೋಗ ವಿಬಿ ಜೀರಾಮ್ಜಿ ವಿರುದ್ಧದ ಹೋರಾಟ ಹಾಗೂ ಸರ್ಕಾರದ ನಿಲುವುಗಳ ಬಗ್ಗೆ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಟ್ರು. ದೇಶದಲ್ಲಿ ವಿಬಿ ಜೀರಾಮ್ಜಿ ರದ್ದಾಗಿ ಮನ್ರೇಗಾ ಮರುಸ್ಥಾಪನೆ ಆಗಲೇಬೇಕು ಅನ್ನೋದು ಕಾಂಗ್ರೆಸ್ ಪಟ್ಟು. ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಮುಂದೆ ಮಹಾತ್ಮ ಗಾಂಧಿ ಹೆಸರು ಹಾಕುವ ನಿರ್ಧಾರವೂ ಆಗಿದೆ. ತಾಲೂಕು, ಜಿಲ್ಲಾ ಮಟ್ಟದಲ್ಲೂ ಬೃಹತ್ ಹೋರಾಟಕ್ಕೆ ತೀರ್ಮಾನ ಮಾಡಲಾಗಿದೆ. ರನ್ ಫಾರ್ ಮನ್ರೇಗಾ ಥೀಮ್ನಡಿ ಮ್ಯಾರಥಾನ್ಗೆ ಸಿದ್ಧತೆಗಳೂ ನಡೆದಿವೆ. ಪ್ರತಿ ತಾಲೂಕುಗಳಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆ ಮಾಡಲು ನಿರ್ಧರಿಸಲಾಗಿದೆ. ಎಲ್ಲ ಗ್ರಾಮ ಪಂಚಾಯಿತಿಗಳ ಹೆಸರನ್ನ ಮುಂದಿನ ದಿನದಲ್ಲಿ ಎಲ್ಲ ಕೂಡ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯಿತಿ ಅಂತೇಳಿ ಹೆಸರನ್ನ ಇಟ್ಟು ಅವ್ರ ಹೆಸರನ್ನ ಶಾಶ್ವತವಾಗಿಡುವಂತ ತೀರ್ಮಾನವನ್ನ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ತೀರ್ಮಾನವನ್ನು ಮಾಡಿದೆ. ಪಕ್ಷ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸರ್ಕಾರ ಈ ತೀರ್ಮಾನವನ್ನು ಇಂಪ್ಲಿಮೆಂಟ್ ಮಾಡಿದೆ. ಮನ್ರೇಗಾ ಉಳಿವಿಗಾಗಿ ಕಾಂಗ್ರೆಸ್ ಹೋರಾಟ ಮಾಡುತ್ತಿರುವಾಗಲೇ ದೋಸ್ತಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ, ಜೆಡಿಎಸ್ ನಾಯಕರು ಜಂಟಿ ಪ್ರತಿಭಟನೆ ಮಾಡಿದ್ರು. ಸರ್ಕಾರದ ವೈಫಲ್ಯಗಳನ್ನೇ ಅಸ್ತ್ರ ಮಾಡಿಕೊಂಡು ಬಿಸಿ ಮುಟ್ಟಿಸಿದ್ರು. ಗೌರವಾನ್ವಿತ ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಸದನಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ರಾಜ್ಯಪಾಲರನ್ನ ಜೀತದಾಳು ತರ ನೋಡ್ಕೊಳ್ತಾ ಇದ್ರು. ಇನ್ನೂ ಅದೇ ಭ್ರಮೆನಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ. ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಲಿಕ್ಕರ್ ಒಂದು ದೊಡ್ಡ ಹಗರಣ ಆಗಿ ಇಡೀ ಸರ್ಕಾರನೇ ಹೋಗುವಂಥ ಪರಿಸ್ಥಿತಿ ಆಗಿತ್ತು. ಇದು 2.5-3 ಸಾವಿರ ಕೋಟಿ ಲೂಟಿ ಮಾಡಿ ಚುನಾವಣೆಗೆ ಕಳಿಸೋವಂಥ ಹುನ್ನಾರ ಮಾಡಿದ್ದಾರೆ. ಇವತ್ತು ಸದನದ ಒಳಗೆ ಹೊರಗೆ ಇವತ್ತು ಸರ್ಕಾರ ಈ ರೀತಿ ಪ್ರತಿಭಟನೆ ಸರ್ಕಾರ ಸದನ ನಡೀತಿರ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಗವರ್ನರಿಗೆ ಅಗೌರವ ತೋರಿಸುವಂಥದ್ದು, ಅವ್ರಿಗೆ ತಡೆ ಮಾಡುವಂಥದ್ದು, ಅವರಿಗೆ ಹಲ್ಲೆ ಮಾಡೋಕ್ಕೆ ಹೋಗಬೇಕು ಅಂತ ಮಾಡಿದಂಥ ಪ್ರಯತ್ನಗಳು ಕಾಂಗ್ರೆಸ್ಸಿಗೆ ಮುಖಭಂಗ ಆಗಿದೆ. ಈ ಮಧ್ಯೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ವೇಳೆಯೂ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ಮಧ್ಯೆ ವಾಗ್ವಾದಗಳೇ ನಡೆದವು. ಜಂಟಿ ಅಧಿವೇಶನದ ವೇಳೆ ರಾಜ್ಯಪಾಲರು ನಡೆದುಕೊಂಡ ರೀತಿ ಬಗ್ಗೆ ಶಾಸಕ ಎಎಸ್ ಪೊನ್ನಣ್ಣ ಪ್ರಸ್ತಾಪಿಸಿದ್ರು. ಸಂವಿಧಾನದ ಕಲಂ ಬಗ್ಗೆಯೂ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ರು. ಸರ್ಕಾರದ ಭಾಷಣ ಓದದೆ ಹೋದ ರಾಜ್ಯಪಾಲರ ಬಗ್ಗೆ ಜಟಾಪಟಿಯೇ ನಡೆಯಿತು. ಇವಾಗ ಬಂದ್ಬಿಟ್ಟಿದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೀರಾ ಅಜೆಂಡಾ ಓದಿ. ನೀವು ಮಹಾತ್ಮ ಗಾಂಧಿನೇ ತಗದಾಕ್ಬಿಟ್ಟು ಹೆಸರನ್ನ ಮಹಾತ್ಮ ಗಾಂಧಿ ಎಲ್ಲಿಂದ ಸರ್ಕಾರ ಏನಿದೆ ನೀತಿಗಳು ಅದನ್ನೇನು ಅಳವಡಿಸ್ತಾರೆ, ಮುಂದಕ್ಕೇನು ಅವರ ನಡೆ, ಮುಂದಕ್ಕೇನು ಕಾರ್ಯಕ್ರಮ, ಅದನ್ನ ಹೇಳೋದಂತ ಜವಾಬ್ದಾರಿ ಮತ್ತು ಕರ್ತವ್ಯ ರಾಜ್ಯಪಾಲರ ಮೇಲೆ ಇರ್ತದೆ 176 ನಲ್ಲಿ. ವಿಧಾನಸೌಧದ ಹೊರಗೂ ಕೂಡ ಮನ್ರೇಗಾ, ಗಾಂಧೀಜಿ, ರಾಜ್ಯಪಾಲರ ನಡವಳಿಕೆಗಳ ಬಗ್ಗೆ ಪರ ವಿರೋಧ ಮಾತುಗಳ ಮೇಲಾಟವಿತ್ತು. ಇವತ್ತು ರಾಜ್ಯಪಾಲರನ್ನ ಒಂದು ರೀತಿ ಜೀತದಾಳು ಅಂತೇಳಿ ಅನ್ಕೊಂಡಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರದವರು. ಇದು ನಡುವೆ ರಾಜ್ಯಪಾಲರಿಗೆ ಇವತ್ತು ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಅವರಿಗೆ ಅಪಮಾನ ಮಾಡಿರುವಂಥದ್ದು, ದುರ್ವರ್ತನೆ ಮಾಡಿರುವಂಥದ್ದು ಮತ್ತು ಅದನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥದ್ದು ಅವ್ರು ಮಾಡಿದ್ದೇ ಸರಿ ಅಂತೇಳಿ ಇವತ್ತು ಮಾನ ಮರ್ಯಾದೆ ಬಿಟ್ಟು ಇವತ್ತು ಪಾದಯಾತ್ರೆ ಮಾಡಿಕೊಂಡು ಇವತ್ತು ಅಲ್ಲಿ ಮುತ್ತಿಗೆ ಹಾಕ್ತಾರಂತೆ. ಯಾವ ಪುರುಷಾರ್ಥಕ್ಕೋಸ್ಕರ ಮುತ್ತಿಗೆ ಹಾಕ್ತೀರಿ? ಗಾಂಧೀಜಿ ಸ್ಟ್ಯಾಚ್ಯೂ ಮುಂದೆ ಕೂತ್ಕೊಳ್ಳೋಕ್ಕೆ ಎಲ್ಲ ಥರದ ಹಕ್ಕನ್ನು ಕಳ್ಕೊಂಡಿದ್ದಾರೆ. ನೈತಿಕತೆ ಇಲ್ಲ. ಗಾಂಧೀಜಿ ಹೆಸರನ್ನ, ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದ ಮೇಲೆ ಇನ್ನು ಯಾಕೆ ಅಲ್ಲಿ ಕೂತ್ಕೊಳ್ತಾರೆ? ಇದಿಷ್ಟು ಟ್ರೇಲರ್ ಅಷ್ಟೇ. ಅಸಲಿ ಆಟ ನಾಳೆ ಶುರುವಾಗಲಿದೆ. ವಿಬಿ ಜೀರಾಮ್ಜಿ ವಿರುದ್ಧ ಅಧಿವೇಶನದಲ್ಲಿ ನಾಳೆಯಿಂದ ಅಧಿಕೃತವಾಗಿ ಚರ್ಚೆ ನಡೆಯಲಿದೆ. ಆಡಳಿತ ಹಾಗೂ ಪ್ರತಿಪಕ್ಷಗಳು ಈಗ ಹೊಸ ವಾಗ್ಯುದ್ಧಕ್ಕೆ ಸಜ್ಜಾಗುತ್ತಿದ್ದು ಸದನದಲ್ಲಿ ಕದನ ರಂಗೇರುವುದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಹೀಗೆ ಇವತ್ತು ಮೊದಲು ಮುಂಡಾಸು ಧರಿಸಿ ಪ್ರತಿಭಟನೆ ನಡೆಸಿದರು. ಅವರಿಗೆ ಪ್ರತಿಯಾಗಿ ಮತ್ತೊಂದು ಪ್ರತಿಭಟನೆ ನಡೀತು. ಸದನದ ಒಳಗೂ ಕೂಡ ಕದನ ನಡೆದಿದೆ. ನಾಳೆಯಿಂದ VBG ರಾಮ್ಜಿ ವರ್ಸಸ್ ಮನ್ರೇಗಾ ಈ ವಿಚಾರಗಳು ನಾಳೆ ಶಾಸನಸಭೆಯಲ್ಲಿ ಬಹಳ ವಿಸ್ತೃತವಾದಂತಹ ಚರ್ಚೆ ನಡೆಯೋದಿದೆ. ಆ ಚರ್ಚೆಯ ಸಂದರ್ಭದಲ್ಲಿ ಏನೆಲ್ಲ ಸರ್ಕಾರ ಹೇಳುತ್ತೆ, ಪ್ರತಿಪಕ್ಷ ಯಾವ ಸ್ವರೂಪದಲ್ಲಿ VBG ರಾಮ್ಜಿನ ಸಮರ್ಥಿಸಿಕೊಂಡು ಯಾವ ಕಾರಣಕ್ಕಾಗಿ ಮನ್ರೇಗಾದ ಬದಲಾವಣೆ ಮಾಡಲಾಯಿತು, ಮನ್ರೇಗಾ ವಿಚಾರದಲ್ಲಿ ಏನೇನು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದನ್ನು ಸದನಕ್ಕೆ ವಿವರಿಸುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಚಪ್ಪಲಿ ರಾಜೀವ ಜೈಲಿಗೆ ಹೋಗಿದ್ದಾನೆ ನೋಡಿ. 12 ದಿವಸಗಳಲ್ಲಿ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಪೊಲೀಸರು ನೆನೆ ಹೇಳಿದ್ರು, ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಈತನನ್ನು ಜೈಲಿಗೆ ಕಳಿಸಲಾಗಿದೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಯಾಕಂದರೆ ಈತ ಆಡಿರ್ತಕ್ಕಂಥ ಮಾತು ಸಿಂಪಲ್ ಮಾತುಗಳಲ್ಲ. ಈತನನ್ನು ಚಪ್ಪಲಿ ರಾಜೀವ ಅಂತೇಳಿ ಯಾಕೆ ಹೇಳ್ತಿದ್ದರೆ, ಈತ ಒಬ್ಬ ಪೌರಾಯುಕ್ತಿಗೆ ಚಪ್ಪಲಿಲಿ ಹೊಡಿಸ್ತೀನಿ ಅಂತ ಹೇಳ್ತಾನೆ ಅಂತ ಹೇಳಿದರೆ ನಾಲ್ಗೇನ ಚಪ್ಪಲಿ ಮಾಡ್ಕೊಂಡ ರೀತಿಯಲ್ಲಿ, ಅದೇ ಕಾರಣಕ್ಕೆ ಚಪ್ಪಲಿ ರಾಜೀವ ಅಂತ ಈತನ ಕರಿತಾ ಇದ್ವಿ. ಈತ ಮಾಡಿರ್ತಕ್ಕಂತಹ ಆಡಿರುವಂತಹ ಮಾತುಗಳು ಬೆಂಕಿ ಹಚ್ಚಿಸ್ತೀನಿ, ದಂಗೆ ಎಬ್ಬಿಸ್ತೀನಿ, ಯಾವ ಸ್ವರೂಪದಲ್ಲಿ ಒಬ್ಬ ಪೌರಾಯುಕ್ತಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು, ಧಮಕಿ ಹಾಕುವಂಥ ಕೆಲಸವನ್ನು ಈತ ಮಾಡಿದ್ದ ಅನ್ನುವಂಥದ್ದು ಅದರ ಮಾತುಗಳಲ್ಲಿ ವ್ಯಕ್ತವಾಗಿತ್ತು. ಮತ್ತದು ಸೀರಿಯಸ್ ಒಫೆನ್ಸ್ ಅನ್ನುವಂಥದ್ದು ಇವತ್ತು ಆತ ಜೈಲಿಗೆ ಹೋಗೋದ್ರ ಮೂಲಕವಾಗಿ ಕೂಡ ಗೊತ್ತಾಗ್ತಾ ಇದೆ. ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಅಂತೇಳಿ. ಶಿಡ್ಲಘಟ್ಟ ನಗರಸಭೆ ಕಮಿಷನರ್ಗೆ ಧಮಕಿ ಹಾಕಿದಂತಹ ರಾಜೀವ್ ಗೌಡ ಈಗ ಜೈಲಿಗೆ. ನೋಡಿ, ಒಂದು ಬ್ಯಾನರನ್ನು ತೆಗೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಅದು ಕೂಡ ಸಾರ್ವಜನಿಕರಿಗೆ ಅಡ್ಡಿಯಾಗ್ತಾ ಇದೆ ಅನ್ನೋ ಕಾರಣಕ್ಕೆ ತೆಗೆಸಿದ ಕಾರಣಕ್ಕಾಗಿ ಇಷ್ಟೆಲ್ಲ ಮಾತನಾಡಿದ್ದ ಈತ. ಆರಾಮಾಗಿರಬಹುದಾಗಿತ್ತು. ಒಬ್ಬ ರಾಜಕಾರಣಿಯಾಗಿ ಆರಾಮಾಗಿ ಒಬ್ಬ ನಾಯಕತ್ವವನ್ನು ತೋರಿಸಬೇಕಾದವನು ಪುಡಿ ರೌಡಿಗಳ ರೀತಿಯಲ್ಲಿ ವರ್ತಿಸಿದ್ದ. ಶಿಡ್ಲಘಟ್ಟ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಆತನನ್ನು 14 ದಿವಸಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾ ಮಾಡಿದೆ ಶಿಡ್ಲಘಟ್ಟದ ಕೋರ್ಟ್. ಶಿಡ್ಲಘಟ್ಟ ಕೋರ್ಟ್ ಇವತ್ತು ರಾಜೀವ್ ಗೌಡ ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನು ವಜಾ ಮಾಡಿದೆ. ಅಷ್ಟೇ ಅಲ್ಲದೆ ಕೋರ್ಟ್ಗೆ ಈತ 2 ಜಾಮೀನು ಅರ್ಜಿಗಳನ್ನು ಹಾಕ್ಕೊಂಡಿದ್ದ ರಾಜೀವ್ ಗೌಡ. ಒಂದು ರೆಗ್ಯುಲರ್ ಬೇಲ್ಗೆ, ಇನ್ನೊಂದು ಇಂಟ್ರಿಮ್ ಬೇಲ್ಗೆ, ಮಧ್ಯಂತರ ಬೇಲ್ಗೆ ಸಂಬಂಧಪಟ್ಟಂತೆ. ಒಂದು ರೆಗ್ಯುಲರ್ ಬೇಲು ಅದನ್ನು ಕೊಡದೇ ಇದ್ದರೆ ಮಧ್ಯಂತರ ಜಾಮೀನಾದರೂ ಕೊಡಿ ಅಂಥೇಳಿ ಕೋರ್ಟ್ಗೆ ಈತ ಅರ್ಜಿ ಹಾಕಿದ್ದ. ಆದರೆ ಮಧ್ಯಂತರ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಮಧ್ಯಂತರ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಷ್ಟೇ ಅಲ್ಲದೆ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಅರ್ಜಿಯನ್ನು ವಿಚಾರಣೆ ಕೈಗೆತ್ತಿಕೊಳ್ಳೋದಕ್ಕೆ ನಾಳೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಸೂಚನೆಯನ್ನು ನೀಡಲಾಗಿದೆ. ಕಸ್ಟಡಿಗೆ ಬೇಕಿದ್ದರೆ ರೆಗ್ಯುಲರ್ ಕೋರ್ಟ್ನಲ್ಲಿ ಅರ್ಜಿ ಹಾಕೋದಕ್ಕೂ ಕೂಡ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ರೆಗ್ಯುಲರ್ ಕೋರ್ಟ್ನಲ್ಲಿದೆ, ಅರ್ಜಿಯನ್ನು ಹಾಕೊಳ್ಳಿ, ಆತ ನಿಮಗೇನಾದ್ರು ಕಸ್ಟಡಿಗೆ ಬೇಕಿದ್ರೆ ಅನ್ನೋಂಥದ್ದನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ವಾದ ಪ್ರತಿವಾದ ಏನಿತ್ತು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಹಾಗೆಯೇ ಆಶಯ ನೀಡಿದ್ದಂತಹ ಕಮಿಷನರ್ ಅಮೃತಾ ಗೌಡಗೆ ಧಮಕಿ ಹಾಕಿ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡನಿಗೆ ಆಶಯ ನೀಡಿದಂತಹ ವ್ಯಕ್ತಿ ಇವರು. ನಿನ್ನೆ ಕೇರಳದ ಗಡಿಯಲ್ಲಿ ಅರೆಸ್ಟ್ ಮಾಡಿದ್ರು ಪೊಲೀಸರು. ಈತನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬರಲಾಯಿತು. ಹೀಗೆ ಕೇರಳಕ್ಕೆ ಹೋಗುವ ಮುನ್ನ ಮಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಈತ ವಾಸ್ತವ್ಯ ಹೂಡಿದ್ದ ರಾಜೀವ್ ಗೌಡ. ಈತನಿಗೆ ರೆಸಾರ್ಟ್ನ ಮಾಲೀಕ ಮೈಕಲ್ ಅವರು ಸಹಕಾರವನ್ನು ಕೊಟ್ಟಿದ್ದರು. ಹೀಗಾಗಿ ಮೈಕಲ್ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಮೈಕಲನ್ನು ಕರ್ಕೊಂಡು ಬಂದು ಇವತ್ತು, ಆದರೆ ಮೈಕಲ್ಗೆ ಜಾಮೀನನ್ನು ಕೊಟ್ಟಿದ್ದಾರೆ ಶಿಡ್ಲಘಟ್ಟದ ಪೊಲೀಸರು. ಮೈಕಲನ್ನು ಕೂಡ ಕರ್ಕೊಂಡು ಬಂದಿದ್ದರು, ಆದರೆ ಆತನಿಗೆ ಮೈಕಲ್ಗೆ ಜಾಮೀನನ್ನು ಕೊಟ್ಟಿದ್ದಾರೆ ಶಿಡ್ಲಘಟ್ಟ ಪೊಲೀಸರು. ರಾಜೀವ್ ಗೌಡನನ್ನು ಮಾತ್ರ ಕೋರ್ಟ್ಗೆ ಹಾಜರುಪಡಿಸಿದ್ರು. ನಂತರ ಆತ ಜೈಲಿಗೆ ಹೋಗಿದ್ದಾನೆ. ರಾಜೀವ್ ಗೌಡ ವಿರುದ್ಧ ಹಾಕಿರುವಂತಹ ಸೆಕ್ಷನ್ಗಳಿಗೆ ಜಾಮೀನು ಕೊಡಬಹುದು ಅಂತೇಳಿ ವಿವೇಕ್ ಸುಬ್ಬಾರೆಡ್ಡಿ ಅವರು ವಾದ ಮಂಡನೆಯನ್ನು ಮಾಡಿದ್ದಾರೆ. ರಾಜೀವ್ ಗೌಡ ಪರ ವಕೀಲರು ರಾಜೀವ್ ಗೌಡ ವಿರುದ್ಧ BNS 132 ಹಾಕಿದ್ದಾರೆ. ಇದು ಮಾತ್ರ ಜಾಮೀನು ರಹಿತವಾಗಿರ್ತಕ್ಕಂತಹ ಕೇಸ್ ಇದು. ಆದರೆ ಈತ ರಾಜೀವ್ ಗೌಡನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸ್ತಾ ಅಧಿಕಾರಿ ಜೊತೆಗೆ ಫೋನ್ನಲ್ಲಿ ಮಾತ್ರ ಮಾತಾಡಿದ್ದಾರೆ, ಯಾವುದೇ ರೀತಿಯಂತಹ ದೈಹಿಕ ಹಲ್ಲೆಯನ್ನು ನಡೆಸಿಲ್ಲ ಅನ್ನುವಂತಹ ವಾದವನ್ನು ಮಂಡಿಸಿದ್ದಾರೆ. ಹಾಗೆಯೇ ಉದ್ದೇಶಪೂರ್ವಕವಾಗಿ ಹೊಸ ಸೆಕ್ಷನ್ಗಳನ್ನು ಈ ಒಂದು ಪ್ರಕರಣದಲ್ಲಿ ಸೇರಿಸಿದ್ದಾರೆ, ಉದ್ದೇಶಪೂರ್ವಕವಾಗಿ ಹೊಸ ಸೆಕ್ಷನ್ಗಳನ್ನು ಆ್ಯಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವ ಪ್ರಯತ್ನ ಮಾಡಿದರು. ಅಧಿಕಾರಿಗೆ ಬೈದಿದ್ದಕ್ಕೆ ರಾಜೀವ್ ಗೌಡ ಆಲ್ರೆಡಿ ಕ್ಷಮೆ ಕೇಳಿದ್ದಾರೆ. ಅವರು ಆಲ್ರೆಡಿ ವಿಡಿಯೋ ಮೂಲಕವಾಗಿ ಕ್ಷಮೆ ಕೇಳಿದ್ದಾರೆ. ಈ ವಾದವನ್ನು ಹೈಕೋರ್ಟ್ನಲ್ಲಿ ಕೂಡ ಮಾಡಿದರು. ರಾಜಕೀಯ ಶಕ್ತಿಗಳ ಕೈವಾಡ ಇದರಲ್ಲಿ ಇದೆ ಅನ್ನುವಂತಹ ಅಂಶವನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದರು. ಮತ್ತು ರಾಜೀವ್ ಗೌಡನಿಗೆ ಬೇಲ್ ಕೊಡಬೇಕು ಅನ್ನೋಂತಹ ವಿನಂತಿಯನ್ನು ಮಾಡಿದರು. ಆದರೆ ಸರ್ಕಾರದ ಪರವಾಗಿ EPP ಅವರು ವಾದ ಮಂಡಿಸಿದ್ದಾರೆ. ಹೆಚ್ಚುವರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು
ವಾದ ಮಂಡಿಸಿದ್ದಾರೆ. ಆರೋಪಿ ರಾಜೀವ್ ಗೌಡ ಮೊಬೈಲ್ ಸೀಸ್ ಆಗಿಲ್ಲ. ಆರೋಪಿಯಾಗಿರುವಂತಹ ರಾಜೀವ್ ಗೌಡ, ಯಾಕಂದರೆ ಯಾವ ಮೊಬೈಲ್ನಿಂದ ಆತ ಕರೆ ಮಾಡಿದ್ನಲ್ಲ ಆ ಮೊಬೈಲ್ ಸೀಸ್ ಆಗಿಲ್ಲ. ಇನ್ನು 12 ದಿನಗಳಿಂದ ಸಾಕಷ್ಟು ಕಡೆಗಳಲ್ಲಿ ಈತ ತಲೆಮರೆಸ್ಕೊಂಡಿದ್ರು. 12 ದಿವಸಗಳಿಂದ ತಲೆಮರೆಸ್ಕೊಂಡಿದ್ರು. ಹೀಗಾಗಿ ಎಲ್ಲೆಲ್ಲಿ ತಲೆಮರೆಸ್ಕೊಂಡಿದ್ರು ಅಲ್ಲೆಲ್ಲ ಹೋಗಿ ಮಹಜರು ಕೂಡ ಮಾಡಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ತಲೆಮರೆಸ್ಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ವಾಸ್ತವ್ಯ ಬದಲಿಸಿದ್ದಾರೆ ಅನ್ನುವಂತಹ ನಿಟ್ಟಲ್ಲೂ ಕೂಡ ಮೊಹಮ್ಮದ್ ಖಾಜಾ ಅವರು ವಾದ ಮಂಡಿಸಿದ್ದಾರೆ. ಆರೋಪಿ ಹೋಗಿದ್ದಂತಹ ಕಡೆಗಳಲ್ಲಿ ಮಹಜರು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಮೊಹಮ್ಮದ್ ಖಾಜಾ ಅವರು. ಕೆಟ್ಟದಾಗಿ ಬೈದಿರೋ ಕಾರಣಕ್ಕೆ BNS 132 ಸೆಕ್ಷನನ್ನು ಹಾಕಲಾಗಿದೆ ಅಂತೇಳಿ, ಯಾವ ಕಾರಣಕ್ಕಾಗಿ ಆತನ ವಿರುದ್ಧ BNS 132 ಹಾಕಿದ್ದಾರೆ ಅನ್ನುವಂಥ ವಿಚಾರ, ಮತ್ತು BNS ಒಂದು ಮಾತ್ರನೇ ನಾನ್ ಬೇಲೇಬಲ್ ಇರುವಂಥದ್ದು ಇಲ್ಲಿ. ಹಾಗಾಗಿ ಅವರಿಗೆ ಬೇಲ್ ಕೊಡಬೇಕು ಅನ್ನೋಂತಹ ವಾದವನ್ನೇನು ವಿವೇಕ್ ಸುಬ್ಬಾರೆಡ್ಡಿ ಅವರು ವಾದ ಮಂಡಿಸಿದ್ರು. ಆದರೆ ಆತ ಕೆಟ್ಟದಾಗಿ ಬೈದಿರುವ ಕಾರಣಕ್ಕಾಗಿ ಒಬ್ಬ ಮಹಿಳಾ ಅಧಿಕಾರಿಗೆ ಕೆಟ್ಟದಾಗಿ ಬೈದಿರುವ ಕಾರಣಕ್ಕಾಗಿಯೇ ನಾವು BNS 132 ಸೆಕ್ಷನನ್ನು ಹಾಕಲಾಗಿದೆ ಅನ್ನುವಂಥದ್ದನ್ನು ಕೋರ್ಟ್ ಗಮನಕ್ಕೆ ಸರ್ಕಾರದ ಪರ ವಕೀಲರು ತಂದಿದ್ದಾರೆ. ಎಲ್ಲರ ಮುಂದೆ ಹೇಳಲಾಗದ ಪದವನ್ನು ಬಳಸಿದ್ದಾರೆ. ಅಂದರೆ ಇದನ್ನು ಪಬ್ಲಿಕ್ ಆಗಿ ಎಲ್ಲರ ಮುಂದೆ ಹೇಳೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಪದಗಳನ್ನು ರಾಜೀವ್ ಗೌಡ ಬಳಸಿದ್ದಾರೆ ಅಂತೇಳಿ. ಯಾಕಂದ್ರೆ ಈಗ ವೈರಲ್ ಆಗಿರ್ತಕ್ಕಂತಹ ಆಡಿಯೋದಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಷ್ಟು ಕೆಟ್ಟ ಕೊಳಕ ರೀತಿಯಲ್ಲಿ ಬೈದಿದ್ದಾರೆ ಅಂತ ಹೇಳಿದ್ರೆ, ಅದು ಒಬ್ಬ ಮಹಿಳಾ ಅಧಿಕಾರಿಗೆ ತಾನು ಮಾತನಾಡ್ತಿದ್ದೀನಿ ಅನ್ನೋಂಥದ್ದನ್ನು ಮೈ ಮೇಲೆ ಪ್ರಜ್ಞೆ ಕೂಡ ಇಟ್ಕೊಳ್ಳಲಾರದಂತೆ ಈ ರೀತಿಯಾದಂತಹ ಮಾತುಗಳನ್ನು ಆಡಿದ್ರು. ಹಾಗಾಗಿ ಅದನ್ನು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಎಲ್ಲರ ಮುಂದೆ ಹೇಳಲಾರದಂತಹ ವಿಚಾರಗಳನ್ನು ಇವರು ಹೇಳಿದ್ದಾರೆ ಅಂಥೇಳಿ. ಇಷ್ಟೆಲ್ಲ ಆದಮೇಲೆ ಈಗ ಚಪ್ಲಿ ರಾಜೀವನನ್ನು ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇಲ್ಲಿ ಈ ವ್ಯಕ್ತಿ ಆಡಿರ್ತಕ್ಕಂತಹ ಮಾತುಗಳು ಇದು ನಿಜಕ್ಕೂ ಕೂಡ ನಾಗರಿಕ ಸಮಾಜದಲ್ಲಿ ಯಾರೂ ಕೂಡ ಈ ರೀತಿಯಾಗಿ ಮಾತನಾಡಬಾರ್ದು. ಅದು ಮಹಿಳಾ ಅಧಿಕಾರಿಗೆ ಬೈದಿದ್ದಾರೆ ಅಂತೇಳಿ ಅಲ್ಲ, ಯಾವುದೇ ವ್ಯಕ್ತಿಗೆ ಬೈಯುವಂತಹ ಸಂದರ್ಭದಲ್ಲೇ ಆಗಲಿ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ಕೊಳ್ಳುವಂಥದ್ದಕ್ಕೆ ನಾಗರಿಕ ಸಮಾಜ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಈ ವ್ಯಕ್ತಿ ಯಾವ ಉದ್ದೇಶಕ್ಕಾಗಿ ಇಷ್ಟೆಲ್ಲ ಬೈದ ಅಂತ ಹೇಳೋಂತ ನೋಡಿದರೆ, ಈಗ ಬೇರೆನ ಯಾವುದೋ ರೋಡ್ ರೀಸ್ ಆಗುತ್ತೆ, ಇನ್ನೇನೋ ಆಗುತ್ತೆ, ಇಂಥ ಟೈಮ್ಗಳಲ್ಲಿ ಸಡನ್ನಾಗಿ ಆ ಸಿಚುವೇಶನ್ನಲ್ಲಿ ಏನೋ ಗಲಾಟೆಗಳು ನಡೀತಾ ಇರ್ತಾರೆ. ಕೆಲವರು ಕೆಟ್ಟ ಕೊಳಕ ಬೈತಾ ಇರ್ತಾರೆ, ಇಲ್ಲ ಅಂತೇಳಿಲ್ಲ. ಆದರೆ ಈತ ಒಬ್ಬ ರಾಜಕಾರಣಿ, ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಕ್ಕಂತಹ ವ್ಯಕ್ತಿ. ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಕ್ಕಂತಹ ವ್ಯಕ್ತಿ ನಾಳೆ ಶಾಸಕನಾಗಬೇಕು ಅಂತೇಳಿ ಕನಸು ಕಾಣ್ತಾ ಇರುವಂತಹ ವ್ಯಕ್ತಿಗೆ ಕನಿಷ್ಠ ಪರಿಜ್ಞಾನ ಅನ್ನುವಂಥದ್ದು ಇರಬೇಕಾಗಿತ್ತು. ತಾನು ಒಬ್ಬ ಅಧಿಕಾರಿ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ, ಅಧಿಕಾರಿ ಜೊತೆಗೆ ಮಾತಾಡುವಾಗ ಓಕೆ, ಇವರ ಬ್ಯಾನರ್ ರಿಮೂವ್ ಮಾಡಿದ್ದಾರೆ, ಯಾವ ಕಾರಣಕ್ಕೆ ರಿಮೂವ್ ಮಾಡಿದ್ದಾರೆ ಅವುಗಳನ್ನು ವಿಚಾರಿಸ್ಕೊಳ್ಬೋದಾಗಿತ್ತು, ಯಾವ ಕಾರಣಕ್ಕೆ ತೆಗೆದಿದ್ದೀರಿ ಅಂತ ಕೇಳ್ಕೊಳ್ಬೋದಾಗಿತ್ತು, ಆ ಅವಕಾಶ ಇತ್ತು. ಅಧಿಕಾರಿ ಕೂಡ ವಿವರಿಸ್ತಾ ಇದ್ರು, ಇಲ್ಲ ಅದು ಯಾವ ಕಾರಣಕ್ಕೆ ತೆಗೆದಿದ್ದೀವಿ ಅಂತ ಹೇಳಿದರು, ಸಾರ್ವಜನಿಕರಿಗೆ ತೊಂದರೆ ಆಗ್ತಿತ್ತು, ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದರು. ಅಷ್ಟಾದ ಮೇಲೆ ಈತ ಕೆಟ್ಟ ಕೆಳಕ ರೀತಿಯಲ್ಲಿ ಬೈದಿದ್ದಾನಲ್ಲ, ಇದಕ್ಕೆ ಈಗ ತಕ್ಕ ಶಾಸ್ತಿ ಹಾಕಿರುವಂಥದ್ದು, ಜೈಲಿಗೆ ಹೋಗುವಂಥ ಒಂದು ಅನುಭವ ಆ ವ್ಯಕ್ತಿಗೆ ಬಂದಿರುತ್ತು. ಬಹುಶಃ ಇನ್ನಾದರೂ ಸುಧಾರಿಸ್ಕೊಳ್ಳುವಂಥದ್ದು ರಾಜೀವ್ ಗೌಡನ ಹಿತದೃಷ್ಟಿಯಿಂದ ಕೂಡ ಒಳ್ಳೆಯದು.